ನಮಸ್ಕಾರ ವೀಕ್ಷಕರೇ. ಕೇಂದ್ರ ಸರ್ಕಾರದ 8ನೇ ವೇತನ ಆಯೋಗ ಜಾರಿಗೆ ಬರಲಿರುವ ಹಿನ್ನೆಲೆಯಲ್ಲಿ ಹಣಕಾಸು ಹೊಂದಿಸುವುದಕ್ಕೆ ರೈಲ್ವೆ ಇಲಾಖೆ ಟಿಕೆಟ್ ದರ ಹೆಚ್ಚಳ ಮಾಡಿದೆ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ 20ರಿಂದ 50% ವೇತನ ಹಾಗೂ ಪಿಂಚಣಿ ಹೆಚ್ಚಳವಾಗುವ ನಿರೀಕ್ಷೆಯಿದೆ. ಆದರೆ ಇದೇ ಸಂದರ್ಭದಲ್ಲಿ ರೈಲು ಪ್ರಯಾಣಿಕರಿಗೆ ದೊಡ್ಡ ಹೊರೆ ಬೀಳುವ ಸಾಧ್ಯತೆಯೂ ಎದುರಾಗಿದೆ. ಏಕೆಂದರೆ 8ನೇ ವೇತನ ಆಯೋಗ ಆರ್ಥಿಕ ಸಮತೋಲನ ಮಾಡಲು ರೈಲ್ವೆ ಇಲಾಖೆ ಟಿಕೆಟ್ ದರ ಹೆಚ್ಚಳ ಹಾಗೂ ಲಗೇಜ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಮುಂದಾಗಿದೆ. ರೈಲು ಪ್ರಯಾಣಿಕರಿಗೆ ಈಗ ಒಂದೆಡೆ ಟಿಕೆಟ್ ದರ ಏರಿಕೆಯ ಹೊಡೆತ, ಮತ್ತೊಂದೆಡೆ ಲಗೇಜ್ ನಿಯಮ ಉಲ್ಲಂಘನೆ ಮಾಡಿದ್ರೆ ಭಾರೀ ದಂಡ ಎಂಬ ಎರಡು ಸಂಕಷ್ಟಗಳು ಎದುರಾಗಿವೆ. ಭಾರತೀಯ ರೈಲ್ವೆ ಡಿಸೆಂಬರ್ 26ರಿಂದ ಹೊಸ ಪ್ರಯಾಣ ದರಗಳನ್ನು ಜಾರಿಗೆ ತರಲು ತೀರ್ಮಾನಿಸಿದೆ. ಸಾಮಾನ್ಯ ವರ್ಗದಲ್ಲಿ 215 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರಯಾಣಿಸಿದ್ರೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತದೆ. ಇನ್ನು ಸ್ಲೀಪರ್ ಕ್ಲಾಸ್ ಹಾಗೂ ಮೇಲ್ ಎಕ್ಸ್‌ಪ್ರೆಸ್ ರೈಲುಗಳ ಎಲ್ಲ ಏರ್ ಕಂಡೀಷನ್ ವರ್ಗಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳವಾಗಲಿದೆ. ಉದಾಹರಣೆಗೆ 500 ಕಿಲೋಮೀಟರ್ ದೂರದ ಸ್ಲೀಪರ್ ಪ್ರಯಾಣಕ್ಕೆ ಈಗ ಸುಮಾರು 10 ರೂಪಾಯಿಗಳಷ್ಟು ಹೆಚ್ಚುವರಿ ಹಣ ಪಾವತಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟಿಕೆಟ್ ದರ ಏರಿಕೆಯ ಜೊತೆಗೆ ರೈಲುಗಳಲ್ಲಿ ಲಗೇಜ್ ಸಾಗಿಸುವ ನಿಯಮಗಳನ್ನು ಕಠಿಣವಾಗಿ ಜಾರಿಗೊಳಿಸಲಾಗುತ್ತಿದೆ. ವಿಮಾನಗಳಲ್ಲಿ ಇರುವಂತೆ ರೈಲುಗಳಲ್ಲಿಯೂ ನಿಗದಿತ ತೂಕ ಮಿತಿಗಿಂತ ಹೆಚ್ಚು ಲಗೇಜ್ ಹೊತ್ತೊಯ್ಯುವ ಪ್ರಯಾಣಿಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ. ಹೆಚ್ಚುವರಿ ಲಗೇಜ್ನಿಂದ ಸಹ ಪ್ರಯಾಣಿಕರಿಗೆ ತೊಂದರೆಯಾಗುವುದು ಹಾಗೂ ಸುರಕ್ಷತೆಗೂ ಸಮಸ್ಯೆ ಉಂಟಾಗುವುದು ಎಂಬ ಕಾರಣದಿಂದ ಈ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇಸಿ ಫಸ್ಟ್ ಕ್ಲಾಸ್ ಪ್ರಯಾಣಿಕರು ಗರಿಷ್ಠ 70 ಕಿಲೋಗ್ರಾಂವರೆಗೆ ಲಗೇಜ್ ಸಾಗಿಸಬಹುದು. ಇದಕ್ಕೆ ಹೆಚ್ಚುವರಿಯಾಗಿ 15 ಕಿಲೋಗ್ರಾಂ ಲಗೇಜ್ಗೆ ಅನುಮತಿ ಇದೆ. ಈ ಮಿತಿಯನ್ನು ಮೀರಿದ್ರೆ ಪಾರ್ಸಲ್ ವ್ಯಾನ್ ಮೂಲಕ ಲಗೇಜ್ ಬುಕ್ ಮಾಡಬೇಕಾಗುತ್ತದೆ. ಎಸಿ ಸೆಕೆಂಡ್ ಕ್ಲಾಸ್ನಲ್ಲಿ ಪ್ರಯಾಣಿಸುವವರಿಗೆ 50 ಕಿಲೋಗ್ರಾಂ ಲಗೇಜ್ ಜೊತೆಗೆ 10 ಕಿಲೋಗ್ರಾಂ ಹೆಚ್ಚುವರಿ ಅನುಮತಿ ಇದೆ. ಎಸಿ ಥರ್ಡ್ ಕ್ಲಾಸ್ ಮತ್ತು ಎಸಿ ಚೇರ್ ಕಾರ್ ಪ್ರಯಾಣಿಕರಿಗೆ 40 ಕಿಲೋಗ್ರಾಂ ಲಗೇಜ್ ಹಾಗೂ 10 ಕಿಲೋಗ್ರಾಂ ಹೆಚ್ಚುವರಿ ಅವಕಾಶ ನೀಡಲಾಗಿದೆ. ಸ್ಲೀಪರ್ ಕ್ಲಾಸ್ನಲ್ಲಿ 40 ಕಿಲೋಗ್ರಾಂ ಲಗೇಜ್ ಮತ್ತು 10 ಕಿಲೋಗ್ರಾಂ ಹೆಚ್ಚುವರಿ ಸಾಗಿಸಬಹುದು. ಸೆಕೆಂಡ್ ಕ್ಲಾಸ್ ಪ್ರಯಾಣಿಕರಿಗೆ 35 ಕಿಲೋಗ್ರಾಂ ಲಗೇಜ್ ಜೊತೆಗೆ 10 ಕಿಲೋಗ್ರಾಂ ಹೆಚ್ಚುವರಿ ಅವಕಾಶವಿದೆ. ಹೊಸ ಮಾರ್ಗಸೂಚಿಗಳ ಪ್ರಕಾರ ನಿಗದಿತ ಮಿತಿಗಿಂತ ಹೆಚ್ಚು ಹಾಗೂ ಬುಕ್ ಮಾಡದೆ ಲಗೇಜ್ ಸಾಗಿಸುವಾಗ ಪ್ರಯಾಣಿಕರು ಸಿಕ್ಕಿಬಿದ್ದರೆ ಆ ಲಗೇಜ್ಗೆ 6 ಪಟ್ಟು ಹೆಚ್ಚು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಇದರಿಂದ ಅಜಾಗರೂಕ ಪ್ರಯಾಣಿಕರಿಗೆ ಭಾರೀ ದಂಡ ಬೀಳುವ ಸಾಧ್ಯತೆಯಿದೆ. ಒಟ್ಟಾರೆ ಒಂದು ಕಡೆ 8ನೇ ವೇತನ ಆಯೋಗ ಜಾರಿಗೆ ಬರಲಿರುವುದರಿಂದ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಆರ್ಥಿಕ ಲಾಭವಾಗುವ ನಿರೀಕ್ಷೆ ಇದ್ದರೂ, ಮತ್ತೊಂದೆಡೆ ರೈಲು ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆ ಮತ್ತು ಲಗೇಜ್ ನಿಯಮಗಳ ಕಟ್ಟುನಿಟ್ಟು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ರೈಲಿನಲ್ಲಿ ಪ್ರಯಾಣಿಸುವ ಮುನ್ನ ಟಿಕೆಟ್ ದರ ಬದಲಾವಣೆ ಹಾಗೂ ಲಗೇಜ್ ನಿಯಮಗಳನ್ನು ಚೆನ್ನಾಗಿ ತಿಳಿದುಕೊಂಡು ಪ್ರಯಾಣಿಸಿದ್ರೆ ಅನಗತ್ಯ ತೊಂದರೆಗಳು ಮತ್ತು ಹೆಚ್ಚುವರಿ ಶುಲ್ಕವನ್ನು ತಪ್ಪಿಸಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.